ನಮಸ್ಕಾರ ಸ್ನೇಹಿತರೆ, ಅಪೂರ್ವ ನನ್ನ ಅತ್ತೆ ಮಗಳು. ನಂಗಿಂತ 3 ವರ್ಷ ಚಿಕ್ಕೋಳು. ಪ್ರೀತಿಯಿಂದ ಎಲ್ಲರೂ ಚಿನ್ನು ಅಂತ ಕರೀತಾರೆ. ಒಬ್ಬಳೇ ಮಗಳು ಅಂತ ತುಂಬಾ ಮುದ್ದಾಗಿ ಸಾಕಿದ್ದರು. ಆಕೆಗೆ ಈವಾಗ 20 ವರ್ಷ ವಯಸ್ಸು. ಡಿಗ್ರಿ ಮುಗ್ಸಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ತಾ ಇದ್ದಳು. ಆಕೆ ದೊಡ್ಡವಳಾದಾಗಿನಿಂದ ಅವಳ ಮೇಲೆ ಒಂಥರ ಆಕರ್ಷಣೆ ನಂಗೆ, ಯಾಕಂದ್ರೆ ಅಂಥ ಸಖತ್ ಫಿಗರ್ ಅವಳು. ಮಾವ ಕೂಡ ಒಳ್ಳೆ ಕೆಲಸದಲ್ಲಿದ್ದು ಚೆನ್ನಾಗಿ ಸಂಪಾದನೆ ಕೂಡ ಮಾಡ್ತಾರೆ. ಮಾವ ಶ್ರೀಮಂತರಾದ್ರೂ ಶ್ರೀಮಂತಿಕೆಯ ದರ್ಪ ಇರ್ಲಿಲ್ಲ ಅವ್ರಿಗೆ. ಅತ್ತೆ ಮತ್ತು ಅಪೂರ್ವ ಕೂಡ ಹಾಗೇನೆ. ತುಂಬಾ ಕ್ಲೋಸ್ ಆಗೇ ಇದ್ರು ನಮ್ ಫ್ಯಾಮಿಲಿ ಜೊತೆ. ಬೆಂಗಳೂರಿನಲ್ಲಿ ಹೊಸ ಮನೆ ಕಟ್ಟಿ ಗೃಹಪ್ರವೇಶಕ್ಕೆ ಕರೆದಿದ್ದರು. ನಾವು ಸಂಸಾರ ಸಮೇತ ಹೋಗಿದ್ದೆವು. ಗೃಹಪ್ರವೇಶದ ದಿನ ಅಪೂರ್ವ ತಿಳಿನೀಲಿ ಬಣ್ಣದ ಫ್ಯಾನ್ಸಿ ಸ್ಯಾರಿ ಉಟ್ಕೊಂಡು ಮಧುಮಗಳಂತೆ ಮೆರೆಯುತ್ತಿದ್ದಳು. ತೆಳುವಾಗಿ ಲಿಪ್ಸ್ಟಿಕ್ ಹಚ್ಚಿದ್ದ ತುಟಿಗಳನ್ನು ಬಿರಿದು ನಗುತ್ತಿದ್ದರೆ ಆಕೆಯ ಹಲ್ಲುಗಳು ದಾಳಿಂಬೆ ಕಾಳುಗಳಿಗೆ ಅಮೃತ ಶಿಲೆಯ ಲೇಪನ ಕೊಟ್ಟು ಜೋಡಿಸಿಟ್ಟಂತೆ ಮಿಂಚುತ್ತಿದ್ದವು. ಮೈ ಕೈ ತುಂಬಿಕೊಂಡು ಒಳ್ಳೆ ದಂತದ ಗೊಂಬೆ ಹಾಗೆ ಕೆಂಗೊಳಿಸುತ್ತಿದ್ದಳು ಅಪೂರ್ವ. ಬಂದ ಹುಡುಗರ ದೃಷ್ಟಿಯೆಲ್ಲ ಆಕೆ ಮೇಲೇನೆ ಬಿದ್ದಂಗಿತ್ತು. ಗೃಹಪ್ರವೇಶ ಮುಗಿದ 2ನೇ ದಿನಕ್ಕೆ ಮಾವನ ಅಕ್ಕನ ಮಗನ ನಿಶ್ಚಿತಾರ್ಥ ಇತ್ತು. ಅವತ್ತು ಅಪೂರ್ವ ಬೆಳಗ್ಗೆನೇ ನಾಪತ್ತೆಯಾಗಿದ್ದಳು. ಫ್ರೆಂಡ್ ಮನೆಗೆ ಹೋಗಿದ್ದಾಳೆ, ಇನ್ನು ಬರೋದು ಸಾಯಂಕಾಲನೆ ಅಂತ ಅತ್ತೆ ಗೊಣಗ್ತಾ ಇದ್ರು. 9 ಗಂಟೆಗೆಲ್ಲ ಅಪ್ಪ, ಅಮ್ಮ, ಅತ್ತೆ, ಮಾವ ಎಲ್ಲರೂ ರೆಡಿಯಾಗಿದ್ದರು. ಅತ್ತೆ ನನ್ನನ್ನು ಕೂಡ ಬರುವಂತೆ ಒತ್ತಾಯ ಮಾಡಿದ್ರು. ಇಲ್ಲ ಅತ್ತೆ, ನೀವು ಹೋಗಿ ಬನ್ನಿ ಅಂದೆ. ಅದಕ್ಕೆ ಅಪ್ಪ, ಅವನೊಂಥರ ವಿಚಿತ್ರ, ಎಲ್ಲೂ ಬರಲ್ಲ ಅವನು ಅಂತ ಅತ್ತೆ ಮಾವನ ಮುಂದೆ ನನ್ನ ಗುಣಗಾನ ಮಾಡಿ ಎಲ್ಲರೂ ಹೊರಟು ಹೋದರು. ಅವರೆಲ್ಲ ಹೋಗಿ 1 ಗಂಟೆ ಆಗಿರಬಹುದು ಅನ್ಸುತ್ತೆ. ಕಾಲಿಂಗ್ ಬೆಲ್ ಸದ್ದು ಮಾಡಿತ್ತು. ಬಾಗಿಲು ತೆರೆದು ನೋಡಿದ್ರೆ ಅಪೂರ್ವ. ಏನ್ ಭಾವ, ನೀವು ಹೋಗಿಲ್ವಾ ನಿಶ್ಚಿತಾರ್ಥಕ್ಕೆ ಅಂದ್ಲು. ಇಲ್ಲ ಕಣೆ, ಇಂಥಾದ್ರಲ್ಲಿ ನಂಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಅದಿರ್ಲಿ, ನೀನು ಬರೋದು ಸಂಜೆ ಆಗುತ್ತೆ ಅಂದ್ರು ಅತ್ತೆ. ಆವಾಗ್ಲೇ ಬಂದ್ಬಿಟ್ಟಿದೀಯಾ ಅಂದೆ. ಭಾವ, ಏನೋ ಪ್ಲಾನ್ ಮಾಡ್ಕೊಂಡಿದ್ವಿ, ಆದ್ರೆ ನನ್ ಫ್ರೆಂಡ್ ಹೆಲ್ತ್ ಸ್ವಲ್ಪ ಚೆನ್ನಾಗಿಲ್ಲ, ಅದಕ್ಕೆ ಪ್ಲಾನ್ ಕ್ಯಾನ್ಸಲ್ ಅಂದ್ಲು ನಗುತ್ತಾ. ಸರಿ ಭಾವ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ರೂಮ್ ಒಳಗೆ ಹೋದಳು. ನಾನು ಇನ್ನೊಂದು ರೂಮ್ ಒಳಗೆ ಹೋಗಿ ಬೆಡ್ ಮೇಲೆ ಬಿದ್ಕೊಂಡು ಮೊಬೈಲಲ್ಲಿ ಮೂವಿ ನೋಡ್ತಾ ಮಲಗಿದ್ದೆ. ಸ್ವಲ್ಪ ಹೊತ್ತಲ್ಲೇ ಅಪೂರ್ವ ಕೂಡ ಅಲ್ಲಿಗೆ ಬಂದಳು. ತೊಡೆ ಮಾತ್ರ ಮುಚ್ಕೊಳ್ಳುವಷ್ಟು ಚಿಕ್ಕ ಲಂಗ ಮತ್ತು ಟೀ ಶರ್ಟ್ ಹಾಕೊಂಡಿದ್ದಳು. ಬಿಗಿಯಾದ ಟೀ ಶರ್ಟ್ ಒಳಗೆ ಅವಳ ಕುಚಗಳು ಎದ್ದು ಕಾಣಿಸುತ್ತಿದ್ದವು. ಸಣ್ಣನೆ ಸೊಂಟದ ಕೆಳಗೆ ಅಗಲವಾಗಿ ಬೆಳೆದಿದ್ದ ಆಕೆಯ ನಿತಿಂಬಗಳು ಆಕೆಯ ಹೆಜ್ಜೆ ಜೊತೆ ತಾವು ಕೂಡ ಕುಲುಕುತ್ತಿದ್ದವು. ಏನ್ ನೋಡ್ತಿದ್ದೀರ ಭಾವ ಅಂತ ಬೆಡ್ ಮೇಲೆ ನನ್ ಪಕ್ಕಾನೆ ಬಂದು ಬಿದ್ದುಕೊಂಡಳು. ಏನಿಲ್ಲ ಚಿನ್ನು, ಮೂವಿ ನೋಡ್ತಿದ್ದೀನಿ ಅಂದೆ. ಅಯ್ಯಯ್ಯೋ, ನೀವು ತುಂಬಾ ಬೋರು ಭಾವ, ಅತ್ತೆ ಮಗಳು ಪಕ್ಕದಲ್ಲೇ ಇರ್ಬೇಕಾದ್ರೆ ಮಾತಾಡ್ಸೋದು ಬಿಟ್ಟು ಮೂವಿ ನೋಡ್ತಿದ್ದೀರಲ್ಲ ಅಂತ ತಮಾಷೆ ಮಾಡ್ತಾ ನಗಲಾರಂಭಿಸಿದಳು. ನಾನು ಮೊಬೈಲ್ ಪಕ್ಕಕ್ಕಿಟ್ಟು, ಸರಿ ಮಾತಾಡು ಅಂದೆ. ಅಯ್ಯಯ್ಯೋ, ತಮಾಷೆ ಮಾಡಿದ್ದು ಭಾವ, ನೀವು ನೋಡಿ ಅಂದ್ಲು. ಇವಾಗ ನಾನೊಂದು ತಮಾಷೆ ಮಾಡ್ಲಾ ಚಿನ್ನು ಅಂತ ಕೇಳ್ದೆ. ಏನ್ ಹೇಳಿ ಅಂತ ನನ್ನ ಕಡೆ ನೋಡಿದಳು. ಕಣ್ಣು ಮುಚ್ಕೋ ಅಂದೆ. ಆಕೆ ಕಣ್ಣು ಮುಚ್ಚಿಕೊಂಡಳು. ನಾನು ನಿಧಾನಕ್ಕೆ ಅವಳ ಮುಖದ ಬಳಿ ಸರಿದು ಆಕೆ ಗುಲಾಬಿ ಎಸಳಿನಂತ ತುಟಿಗಳಿಗೆ ನನ್ನ ತುಟಿಯೊತ್ತಿದೆ. ತಕ್ಷಣ ಅವಳು ಕಣ್ತೆರೆದು, ಛೀ ಭಾವ, ಇದೆಲ್ಲ ಒಂದು ತಮಾಷೆನಾ ಅಂದ್ಲು ನಾಚುತ್ತಾ. ಆದರೆ ನನಗಾದ ಆಶ್ಚರ್ಯ ಏನಂದ್ರೆ ಆಕೆ ಗಾಬರಿಯಾಗ್ತಾಳೆ ಅಂದ್ಕೊಂಡ್ರೆ ಆಕೆ ಮುಖದಲ್ಲಿ ನಾಚಿಕೆಯ ಕಿರುನಗೆಯೊಂದು ಮೂಡಿತ್ತು. ಇನ್ನೊಂದು ಮುತ್ತು ಕೊಡ್ಲಾ ತಮಾಷೆಗೆ ಅಂದೆ ಅವಳ ಕಣ್ಣುಗಳನ್ನೇ ನೋಡುತ್ತಾ. ಕೊಡು ಅಂದ್ಬಿಡೋದ ಸಂಮೋಹನಕ್ಕೊಳಗಾದವಳಂತೆ. ಮುಂದೆ ನಡೆದದ್ದು ಮಾರಿ ಹಬ್ಬಾನೆ. ನನ್ನ ಎಡಗೈ ತೋಳಿನ ಮೇಲೆ ಆಕೆಯ ತಲೆ ಇಟ್ಟುಕೊಂಡು ನಿಧಾನಕ್ಕೆ ಆಕೆಯ ತುಟಿಗಳನ್ನು ಆವರಿಸಿಕೊಂಡೆ. ನನ್ನ ಬಲಗೈ ಅವಳ ಹೊಟ್ಟೆಯ ಮೇಲೆ ಹರಿದಾಡಿ ಅವಳ ಹೊಕ್ಕಳಿನ ಸುತ್ತ ಸವರತೊಡಗಿತ್ತು. ನುಣ್ಣನೆ ಮೈ, ಸಿಟಿ ಹುಡ್ಗೀರು ಹಂಗೆ ಅಲ್ವಾ, ಶೇವಿಂಗ್, ವೀಟ್ ಅಂದ್ಕೊಂಡು ಒಂದು ಕೂದಲು ಕೂಡ ಇರಲ್ಲ ಮೈಮೇಲೆ. ಅವಳ ಬಿಸಿಯುಸಿರು ನನ್ನ ಮುಖದ ಮೇಲೆ ಬಿಸಿ ಅನುಭವ ನೀಡುತ್ತಿತ್ತು. ನಿಧಾನಕ್ಕೆ ಅವಳ ಕೆಳತುಟಿಯನ್ನು ಕಚ್ಚಿ ಎಳೆದು ಅವಳ ಸೊಂಟವನ್ನು ಬಳಸಿ ಆಕೆಯನ್ನು ಬಿಗಿಯಾಗಿ ನನ್ನ ದೇಹಕ್ಕೆ ಒತ್ತಿಕೊಂಡೆ. ಆಕೆಗೆ ಅರಿವಿಲ್ಲದೆಯೇ ಆಕೆಯ ಕೈಗಳು ನನ್ನ ತಲೆಕೂದಲ ಮಧ್ಯೆ ಸೇರಿಕೊಂಡಿದ್ದವು. ಅವಳ ಬಾಯೊಳಗೆ ನನ್ನ ನಾಲಿಗೆ ತೂರಿಸಿ ಐಸ್ ಕ್ಯಾಂಡಿ ಥರ ತಿಂತಿದ್ದೆ. ಅವಳನ್ನು ಸರಿಯಾಗಿ ಮಲಗಿಸಿ ನಾನು ಅವಳ ಮೇಲೇರಿ ಆಕೆಯ 2 ಕೈಗಳನ್ನು ಬೆಡ್ ಮೇಲೆ ಒತ್ತಿ ಹಿಡಿದು ಆಕೆಯ ಕಿವಿಯನ್ನು ಕಚ್ಚುತ್ತಾ, ಕೆನ್ನೆ, ಗಲ್ಲವನ್ನು ಚುಂಬಿಸುತ್ತಾ ತುಟಿಗಳನ್ನು ಆಕ್ರಮಿಸಿಕೊಂಡೆ. ನನ್ನ ಎದೆಯ ಭಾರಕ್ಕೆ ಆಕೆಯ ನಿಗುರಿದ ಕುಚಗಳು ಅಪ್ಪಚ್ಚಿಯಾಗಿದ್ದವು. ಅದಾಗಲೇ ನಿಗುರಿ ನಿಂತಿದ್ದ ನನ್ನ ಲಿಂಗದಂಡ ಆಕೆಯ ತೊಡೆಗಳ ನಡುವೆ ನುಸುಳಲು ಹವಣಿಸುತ್ತಿತ್ತು. ಹಾಗೇ ಚುಂಬಿಸುತ್ತಾ ನನ್ನ ಬಲಗೈಯನ್ನು ಆಕೆಯ ತೊಡೆಯ ಮೇಲೆ ತಂದು ಆಕೆಯ ಲಂಗವನ್ನು ಮೇಲೆತ್ತುತ್ತಾ ತೊಡೆಯನ್ನು ಸವರಿ ಗಟ್ಟಿಯಾಗಿ ಹಿಡಿದುಕೊಂಡೆ. ಆಕೆ ಸ್ಟಾಪ್ ಮಾಡಿ ಭಾವ ಅಂದ್ಲು. ಚಿನ್ನ, ಶುರು ಮಾಡೋದು ನಮ್ಮ ಕೆಲಸ, ಸ್ಟಾಪ್ ಆಗೋದು ಮಾತ್ರ
ಅದಾಗಿಯೇ ಆಗ್ಬೇಕು, ಆವಾಗ್ಲೇ ಮಜಾ ಬರೋದು ಅಂತ ಹೇಳಿ ಟೀ ಶರ್ಟ್ ಮೇಲೆಯೇ ಅವಳೆರಡು ಗುಡ್ಡಗಳನ್ನು ಹಿಚುಕುತ್ತಾ ಅವಳ ಕತ್ತಿಗೆ ಚುಂಬಿಸತೊಡಗಿದೆ. ಅಯ್ಯೋ ನಿಧಾನಕ್ಕೆ ಹಿಚುಕಿ ಭಾವ ಅಂತ ತನ್ನ ಕೈಗಳನ್ನು ಮೇಲಕ್ಕೆ ಚಾಚಿ ದಿಮ್ಮನ್ನು ಹಿಡಿದು ಎಳೆಯಲಾರಂಭಿಸಿದಳು. ಎದ್ದು ಅವಳ ತೊಡೆಯ ಮೇಲೆ ಕುಳಿತು ನನ್ನ ಟೀ ಶರ್ಟ್ ಬಿಚ್ಚಿ, ಆಕೆಯ ಟೀ ಶರ್ಟ್ ಕೂಡ ಬಿಚ್ಚಿದೆ. ಆಕೆಯ ಎದೆಯು ಕಿತ್ತು ಹೊರಬರಲು ಕಾಯುತ್ತಿದ್ದವು. ಒಂದರ ನಂತರ ಒಂದರಂತೆ ಬಾಯೊಳಗೆ ಸೇರಿಸಿಕೊಂಡು ಹಿಚುಕುತ್ತಾ ಹಣ್ಣುಗಾಯಿ ನೀರುಗಾಯಿ ಮಾಡಿದೆ. ಎದ್ದು ನಿಂತಿದ್ದ ನನ್ನ ಮದನ ಅವಳ ಕಿಬ್ಬೊಟ್ಟೆಗೆ ತಿವಿಯುತ್ತಿದ್ದ. ಅವಳ ಕಿಬ್ಬೊಟ್ಟೆಯನ್ನು ಸವರುತ್ತಾ ಕೆಳಗೆ ಬಂದು ಆಕೆಯ ಹೊಟ್ಟೆ, ಹೊಕ್ಕಳ ಮೇಲೆಲ್ಲ ಚುಂಬಿಸಿ ಅದಾಗಲೇ ಆಕೆಯ ಹುಲ್ಲು ರಸಮಲೈಯಿಂದ ತೇವಗೊಂಡಿತ್ತು. ಇನ್ನೇನು ತಡೆಯೋಕೆ ಆಗದೆ ಇಬ್ಬರೂ ಸ್ವರ್ಗ ಸುಖ ಅನುಭವಿಸುತ್ತಾ 5 ಬಾರಿ ಸ್ವರ್ಗ ಸುಖದ ಉತ್ತುಂಗಕ್ಕೆ ತಲುಪುವ ಮೂಲಕ ಮಾವನ ಮನೆ ಗೃಹ ಪ್ರವೇಶ ಮತ್ತೆ ಮಗಳ ಜೀವನದ ಗೃಹ ಪ್ರವೇಶ ಎರಡನ್ನೂ ಸಲೀಸಾಗಿ ಮುಗಿಸಿಕೊಂಡು ಅವಕಾಶ ಸಿಕ್ಕಾಗಲೆಲ್ಲ ಮಜಾ ಮಾಡುತ್ತಿದ್ದೀನಿ.